ಹಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ಗಮನಿಸಿ. ಒಂದೇ ಅಳತೆಯ ತ್ರಿಜ್ಯಗಳನ್ನ ಹೊಂದಿರುವ ಸಿಲಿಂಡರ್, ಅರ್ಧಗೋಳ ಮತ್ತು ಶಂಕುವನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿ ಒಂದು ಘನಾಕೃತಿಯನ್ನ ತಯಾರಿಸಲಾಗಿದೆ. ಸಿಲಿಂಡರ್ನ ಎತ್ತರವು 6 ಸೆಂಟಿಮೀಟರ್ ಆಗಿದ್ದು, ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮನಾಗಿದ್ದರೆ ಜೋಡಿಸಿದ ಘನಾಕೃತಿಯ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಈ ಆಕೃತಿ ಏನಾಗಿದೆ ಮಕ್ಕಳೇ? ಶಂಕು, ಸಿಲಿಂಡರ್ ಹಾಗೂ ಅರ್ಧಗೋಳಗಳ ಸಂಯೋಜನೆಯಿಂದ ಆಗಿದೆ. ಸೊ ಇಲ್ಲಿ ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮವಾಗಿದ್ದರೆ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಏನಾಗುತ್ತೆ ಇಲ್ಲಿ? ಸಿಲಿಂಡರ್ನ ಘನಫಲ ಇಸ್ ಈಕ್ವಲ್ ಟು ಏನ್ ಹೇಳಿ? ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮನಾದರೆ. ಓಕೆ, ಹಾಗಾದ್ರೆ ಇಲ್ಲಿ ಸಿಲಿಂಡರ್ನ ಘನಫಲದ ಸೂತ್ರ πr²h ಇಸ್ ಈಕ್ವಲ್ ಟು 3 ಇಂಟು ಅರ್ಧಗೋಳದ ಘನಫಲದ ಸೂತ್ರ 2/3 πr³. ಓಕೆ, ಸೊ ಇಲ್ಲಿ πr² ಕ್ಯಾನ್ಸಲ್ ಆಗುತ್ತೆ, πr² ಕ್ಯಾನ್ಸಲ್ ಆಗುತ್ತೆ, 3 1s 3 1s. ಸೊ ಇಲ್ಲಿ h ಸಿಲಿಂಡರ್ನ ಎತ್ತರ ಇಸ್ ಈಕ್ವಲ್ ಟು ಏನ್ ಹೇಳಿ? 2 ಇಂಟು r. ಸೊ ಇಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟಿದೆ? 6 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು r. ಸೊ r ಇಸ್ ಈಕ್ವಲ್ ಟು ಏನಾಗುತ್ತೆ? 3 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ತ್ರಿಜ್ಯ ಎಷ್ಟು ಬಂದಿದೆ ಮಕ್ಕಳೇ? 3 ಸೆಂಟಿಮೀಟರ್ ಬಂದಿದೆ. ಸೊ ಈಗ ನಾವು ಶಂಕುವಿನ ನೇರ ಎತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಶಂಕುವಿನ ಎತ್ತರ ಬೇಕು ನಮ್ಗೆ. ಸೊ ಇಲ್ಲಿ ಶಂಕುವಿನ ಎತ್ತರ h ಕೋನ್. ಓಕೆ, ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ? ಇಲ್ಲಿ ಒಟ್ಟು ಎತ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಒಟ್ಟು ಎತ್ತರ ಎಷ್ಟಿದೆ? 13. ಘನಾಕೃತಿಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು? ಶಂಕುವಿನ ಎತ್ತರ ಬೇಕು ಅಂದ್ರೆ ಅರ್ಧಗೋಳದ ಎತ್ತರ ಮೈನಸ್ ಸಿಲಿಂಡರ್ನ ಎತ್ತರವನ್ನ ಕಳೆದಾಗ ನಮ್ಗೆ ಶಂಕುವಿನ ಎತ್ತರ ಸಿಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ ಇಸ್ ಈಕ್ವಲ್ ಟು 13 ಮೈನಸ್ ಸಿಲಿಂಡರ್ನ ಎತ್ತರ 6 ಸೆಂಟಿಮೀಟರ್ ಪ್ಲಸ್ ಅರ್ಧಗೋಳದ ಎತ್ತರ ಅಂದ್ರೆ ತ್ರಿಜ್ಯಕ್ಕೆ ಸಮನಾಗುತ್ತೆ. ಸೊ ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಸೊ 6 ಪ್ಲಸ್ 3 ಆಯ್ತು. ಸೊ ಇಸ್ ಈಕ್ವಲ್ ಟು 13 ಮೈನಸ್ 9. ಸೊ ಎಷ್ಟಾಗುತ್ತೆ? ಇದು 4 ಸೆಂಟಿಮೀಟರ್ ಆಯ್ತು. ಅಂದ್ರೆ ಇಲ್ಲಿ ಶಂಕುವಿನ ಎತ್ತರ ಸಿಕ್ಕಿದೆ. ಎಷ್ಟು? 4 ಸೆಂಟಿಮೀಟರ್. ಸೊ ಈಗ ನಾವು ಶಂಕುವಿನ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ ಘನಫಲವನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಮೇಲ್ಮೈ ವಿಸ್ತೀರ್ಣ ಕೂಡ ಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಹಾಗಾಗಿ ಇಲ್ಲಿ ಶಂಕುವಿನ ಓರೆ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಶಂಕುವಿನ ಓರೆ ಎತ್ತರ L ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ h². ಸೊ L ಈಸ್ ಈಕ್ವಲ್ ಟು r3² ಪ್ಲಸ್ ಶಂಕುವಿನ ಎತ್ತರ 4 ಹೋಲ್ ಸ್ಕ್ವೇರ್. ಸೊ L ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 3 9 4 4 16. ಸೊ L ಈಸ್ ಈಕ್ವಲ್ ಟು ವರ್ಗಮೂಲ 25. ಸೊ L ಈಸ್ ಈಕ್ವಲ್ ಟು ಏನಾಗುತ್ತೆ? 5. ಓಕೆ, ಸೊ 5 ಸೆಂಟಿಮೀಟರ್ ಆಯ್ತು. ಸೊ ಈಗ ನಾವು ಘನಾಕೃತಿಯ ಘನಫಲವನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಘನಾಕೃತಿಯ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲಕ್ಕೆ ಸಮ. ಓಕೆ, ಸೊ ಘನಾಕೃತಿಯ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸೊ ಶಂಕುವಿನ ಘನಫಲದ ಸೂತ್ರ 1/3 πr²h ಪ್ಲಸ್ ಸಿಲಿಂಡರ್ನ ಘನಫಲ πr²h ಸಿಲಿಂಡರ್ ಪ್ಲಸ್ ಅರ್ಧಗೋಳದ ಘನಫಲ 2/3 πr³. ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ 3ರಲ್ಲೂ ಸಾಮಾನ್ಯ ಆಗಿರುವಂತದ್ದು πr². ಸೊ ಏನಾಗುತ್ತೆ? ಇದು 1/3
H plus 2 by 3 R. Okay. So V is equal to pi 22 divided by 7 into R square. So 3 into 3. So ಇಲ್ಲಿ ಏನಾಗುತ್ತೆ 1 by 3 into H. ಸೊ ಇಲ್ಲಿ ಶಂಕುವಿನ ಎತ್ತರ 4. ಸೊ ಹಾಗಾಗಿ ಇಲ್ಲಿ 1 by 3 into 4 plus H ಸಿಲಿಂಡರ್ನ ಎತ್ತರ 6 plus 2 by 3 into 3. 2 by 3 into 3. So is equal to 22 divided by 7 into 9. So ಇದೇನಾಗುತ್ತೆ 4 by 3 plus so 3 cancel ಆಗುತ್ತೆ 6 plus 2 ಅಂದ್ರೆ 8 ಆಯ್ತು. So is equal to 22 divided by 7 into 9. So ಇದನ್ನ add ಮಾಡಿದಾಗ 4 plus 24 divided by 3 is equal to 22 divided by 7 into 9 into 28 divided by 3. So more 1 le, more le. So 7 1 le, 7 4 28. So 22 into 12. Okay. 264 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ. ಸೊ ಇದು ಈ ಒಂದು ಘನಾಕೃತಿಯ ಘನಫಲ ಆಯ್ತು ಮಕ್ಕಳೇ. ಸೊ ಈಗ ನಾವು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗುತ್ತೆ, ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ. ಸೊ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2 pi r h ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2 pi r ಸ್ಕ್ವೇರ್. ಸೊ ಇಲ್ಲಿ ಪೈ ಆರ್ ಸಾಮಾನ್ಯವಾಗಿದೆ. ಸೊ ಬ್ರಾಕೆಟ್ ಅಲ್ಲಿ ಎಲ್ ಪ್ಲಸ್ 2h ಪ್ಲಸ್ 2r. ಓಕೆ. ಸೊ ಪೈ ಆರ್ ಹೊರಗೆ ಹೋಗುತ್ತೆ. ಓಕೆ. ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ 22 divided by 7 into r 3 l. ಸೊ ಎಲ್ ಎಷ್ಟು ಬಂದಿದೆ 5 ಅಲ್ವಾ. ಸೊ ಶಂಕುವಿನ ಓರೆ ಎತ್ತರ 5 ಪ್ಲಸ್ 2 ಇಂಟು ಸಿಲಿಂಡರ್ನ ಎತ್ತರ r h ಏನ್ ಹೇಳಿ 6 ಪ್ಲಸ್ 2 ಇಂಟು 3. ಸೊ ಈಸ್ ಈಕ್ವಲ್ ಟು 22 divided by 7 into 3. ಸೊ 5 plus 12 plus 6. So is equal to, so 22 divided by 7 into 3. So 11 plus 23. Okay. Is equal to 22 into 3 into 23 divided by 7. 22 into 23 into 3 divided by 7.
Okay, 216 point is equal to 216.85 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 216.85 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.